ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಲಸಿಗರು, ಇಮಿಗ್ರೆಂಟ್ಸ್. ಈ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ವಲಸಿಗರು ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬೇಜಾನ್ ಜನ ಬಂದು ಸೇರ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ಗೌರ್ಮೆಂಟ್ ಇವಾಗಲೇ ಏನಾದರೂ ಒಂದು ಡಿಸಿಷನ್ ತೊಗೊಂಡಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಆಗಿಬಿಡುತ್ತೆ. ನೋಡಿ ಬೇಕಾದರೆ ಏನಕ್ಕಂದರೆ ಇವಾಗ ಮೇನ್ ಏರಿಯಾ ಅಂತ ನೋಡಿ, ಮಹಾದೇವಪುರ, ಕೆ ಆರ್ ಪುರಮ್ಮು, ವೈಟ್ ಫೀಲ್ಡು, ಈ ಸರೌಂಡಿಂಗಲ್ಲಂತೂ ತುಂಬ ಜನ ಇದ್ದಾರಂತೆ. ಅವರು ಒಂದು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ ಇಲ್ಲಿ ಮಹದೇವಪುರದಲ್ಲಿ 25,000 ಜನನ ಇದು ಮಾಡಿದಾರಂತೆ. ಅಂದರೆ ಐ ಡಿ ಪ್ರೂಫ್ ಇಲ್ಲ ಬಾಂಗ್ಲಾ ಇಮಿಗ್ರೆಂಟ್ಸನ್ನು. ಸೊ ಇದು ಒಂದು ರಿಪೋರ್ಟ್ ಇನ್ನು ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಇದೇ ಥರ ಎಷ್ಟೊಂದು ಜನ ಇದ್ದಾರೆ, ಮೂಲೆಯಲ್ಲೂ ಇದ್ದಾರೆ. ಅವರು ಈ ಥರ ನಾವು ಅವ್ರನ್ನ ಒಳಗೆ ಬಿಟ್ಕೊಳ್ಳೋದ್ರಿಂದ ಅವರು ಏನಿಲ್ಲ ಬಂದು ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡಿರ್ತಾರೆ. ಈ ಚಿಕ್ಕದು ಪಾನಿಪುರಿ, ಮಸಾಲೆ ಪುರಿ ಹಾಕೋದು, ಇಲ್ಲ ಕಸ ಎತ್ತೋದು, ಈ ಥರ ಕೆಲಸ ಮಾಡ್ಕೊಂಡಿರ್ತಾರೆ. ಆಮೇಲೆ ಬಂದು ನಮ್ಮ ತಟ್ಟೆಗೆ ಕೈ ಹಾಕ್ತಾರೆ ಅವರು, ಹೀಗೆ ಬಿಟ್ಟರೆ. ಸೊ ಇವಾಗ ರೀಸೆಂಟಾಗಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆಟೋ ಡ್ರೈವರ್ಸ್ ಒಂದು 3 ಜನ ಸೇರಿಕೊಂಡು ಮತ್ತೆ ಉಳಿದವ್ರನ್ನ ಕರಿತಾ ಇದ್ದಾರೆ, ಬನ್ನಿ ಆಟೋ ಓಡಿಸಿ ಬೆಂಗಳೂರಲ್ಲಿ. ಆಟೋ ಓಡಿಸೋದ್ರಿಂದ 8,000 10,000 ದುಡಿಬೋದು ಅಂತ. ಈ ಥರ ಬಂದು ಹೊರಗಿನವ್ರು ಬಂದು ಆಟೋ ಓಡಿಸ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ರೆ ಇಲ್ಲಿನವ್ರಿಗೆ ಏನು ಸಿಗುತ್ತೆ ಹೇಳಿ? ಹೀಗೆ ಅವ್ರನ್ನ ಒಳಗೆ ಬಿಟ್ಕೋತಾ ಇದ್ದರೆ 1,30,00,000 ಇರೋ ಬೆಂಗಳೂರು ಸಿಟಿ ಪಾಪ್ಯುಲೇಷನ್ನು ಆಮೇಲೆ 3 ಕೋಟಿ ಆಗಿಬಿಡುತ್ತೆ. ಈ ಥರ ಬರೋ ಇಮಿಗ್ರೆಂಟ್ಸ್ನ ತಡಿಬೇಕಂದ್ರೆ ಬರೀ ಗೌರ್ಮೆಂಟಿಂದ ಮಾತ್ರ ಸಾಧ್ಯ ಇಲ್ಲ. ಏನಕ್ಕಂದರೆ ಪ್ರತಿಯೊಬ್ಬ ಕನ್ನಡಿಗಂದು ಕೂಡ ಒಂದು ಪಾತ್ರ ಇರಬೇಕು ಅಂತ ನನ್ನ ಒಂದು ಒಪಿನಿಯನ್. ಏನಕ್ಕಂದರೆ ಎಲ್ಲರೂ ಮಾನಿಟರ್ ಮಾಡ್ತಾ ಇರೋಕ್ಕಾಗಲ್ಲ. ನಿಮಗನ್ಸ್ಬೋದು ಅವ್ರು ಬರ್ತಾರೆ, ದುಡ್ಕೊಂಡು ತಿಂತಾರೆ, ನಿನಗೇನಪ್ಪ ಪ್ರಾಬ್ಲಮ್ಮು ಅಂತ. ಸತ್ಯ ಏನಂದರೆ ಅವ್ರು ಬಂದು ದುಡ್ಕೊಂಡು ತಿನ್ನೋದು ಪ್ರಾಬ್ಲಮ್ ಆಗಲ್ಲ. ಅವರು ಯಾವುದೇ ಒಂದು ಐ ಡಿ ಪ್ರೂಫ್ ಇಲ್ಲದೆ, ದಾಖಲಾತಿಗಳಿಲ್ಲದೆ ಇಲ್ಲಿ ಬಂದು ಇದ್ದು ದುಡಿತಾರೆ. ಇದರಿಂದ ನಮಗೆ ಇವಾಗ ಗೊತ್ತಾಗಲ್ಲ, ಮುಂದೊಂದು ದಿನ ಖಂಡಿತ ನಮ್ಗೆ ಇದರಿಂದ ದೊಡ್ಡ ಸಮಸ್ಯೆ ತಂದಿಡ್ತಾರೆ ಅವರು. ಇವ್ರನ್ನ ಸ್ಟಾಪ್ ಮಾಡಬೇಕಂದ್ರೆ ಖಂಡಿತ ಗೌರ್ಮೆಂಟ್ ಇದ್ರ ಬಗ್ಗೆ ಒಂದು ಕಠಿಣ ನಿರ್ಧಾರ ತಗೊಳ್ಳೇಬೇಕು. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದಷ್ಟು ಜನ ಕಳಿಸಿದ್ದಾರೆ. ಇದ್ರ ಬಗ್ಗೆ ನಾವು ಇವಾಗಲೇ ಎಚ್ಚೆತ್ಕೊಂಡು ಅವ್ರನ್ನ ವಾಪಸ್ ಮನೆಗೆ ಕಳಿಸೋ ಪ್ರಯತ್ನ ಮಾಡಿಲ್ಲ ಅಂದರೆ ಮುಂದೊಂದು ದಿನ ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಆಗುತ್ತೆ. ಏನಕ್ಕಂದರೆ ಬರೀ ಬೆಂಗಳೂರು ಮಾತ್ರ ಅಲ್ಲ, ಈ ಉಡುಪಿ ಮಂಗಳೂರು ಕುಂದಾಪುರ ಕಡೆ ಈ ಮರಳು ತೆಗಿತಾರೆ. ಮರಳು ತೆಗಿಯೋರು ಕೂಡ ತುಂಬ ಜನ ಅವರು ಇದ್ದಾರೆ. ಗೊತ್ತಿಲ್ಲ ಅವರು ಪಶ್ಚಿಮ ಬಂಗಾಳಿಂದ ಬಂದವರು, ಬಾಂಗ್ಲಾದೇಶಿ ಇಮಿಗ್ರೆಂಟ್ಸೋ ಗೊತ್ತಿಲ್ಲ. ಬಟ್ ಅವರು ಖಂಡಿತ ಅವ್ರು ಬೆಂಗಾಲಿ ಮಾತಾಡ್ಕೊಂಡೇ ಇರ್ತಾರೆ. ನನಗನ್ಸೋ ಪ್ರಕಾರ ಖಂಡಿತ ಅವರು ಈ ಪಶ್ಚಿಮ ಬಂಗಾಳದವ್ರು ಆಗಿರಲ್ಲ, ಪಕ್ಕ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಆಗಿರ್ತಾರೆ. ಈ ಥರ ತುಂಬ ಜನ ನಾನು ನೋಡಿದ್ದೀನಿ. ಸೊ ಆದ್ದರಿಂದ ಸಿಟಿ ಬಿಟ್ಟು ಆ ಥರ ಕೆಲವೊಂದು ಹಳ್ಳಿಲೇ ಇದ್ದಾರೆ ಅಂದರೆ, ಇನ್ನು ನಮ್ಮ ಕರ್ನಾಟಕದಲ್ಲಿರೋ ದೊಡ್ಡ ದೊಡ್ಡ ಸಿಟಿಲಿ ಇವಾಗ Tier 2 ಸಿಟಿ ಅಂತ ಕರಿತೀವಿ, ಮೈಸೂರು, ಹುಬ್ಳಿ, ಮಂಗಳೂರು, ಈ ಥರ ಸಿಟಿಲಿ ಎಷ್ಟು ಜನ ಇರ್ಬೋದು ಹೇಳಿ? ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟು ಆಲ್ರೆಡಿ ಕ್ರಮ ತಗೊಂಡಿದೆ, ಬಟ್ ಸಾಕಾಗ್ತಿಲ್ಲ. ಇದು ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟು ಇದನ್ನು ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಹುಡುಕ್ಬಿಟ್ಟು ವಾಪಸ್ ಕಳಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ನನಗೇನಿಸ್ತು ಅಂದರೆ, ಯಾರಿಗೆಲ್ಲ ಈ ವಿಷಯ ಅಷ್ಟು ತಲುಪಿಲ್ಲ, ಅದ್ರ ಬಗ್ಗೆ ಇನ್ನೊಂದ್ಸಲ ಅವೇರ್ನೆಸ್ ಮೂಡಿಸೋಣ, ಇನ್ನೊಂದ್ಸಲ ಹೇಳೋಣ ಅಂತ ಅನಿಸ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್, ತುಂಬ ದೊಡ್ಡ ವಿಷಯ ಆಯಿತು ಇದನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಹತ್ರ ಹೇಳಿದ್ದೀನಿ. ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ.